ಅವರನ್ನ ನಾನು ಕಳೆದ ಒಂದು 10-12 ವರ್ಷಗಳಿಂದ ತುಂಬಾ ನಿಕಟವಾಗಿ ನಾನು ನೋಡ್ಕೊಳ್ತಾ ಬಂದಿದ್ದೀನಿ. ನನ್ನ ಆತ್ಮೀಯ ಸ್ನೇಹಿತರು ಅವರು. ಅವರನ್ನು ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಉತ್ತಮ ವ್ಯಕ್ತಿಯಾಗಿ ಹಾಗೂ ಬರಹಗಾರರಾಗಿ ನಾನು ಅವರನ್ನ ತುಂಬಾ ಆತ್ಮೀಯವಾಗಿ ಬಲ್ಲೆ. ವಿಶ್ವನಾಥ್ ಅವರಲ್ಲಿ ನಾನು ಕಂಡುಕೊಂಡಂತ ಒಂದು ಅಪರೂಪದ ಗುಣ ಏನು ಅಂತಂದ್ರೆ ನೇರವಂತಿಕೆ ಮತ್ತು ಅವರ ಸಜ್ಜನಿಕೆ. ಅವರು ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲೇ ಇದ್ದಿರಬಹುದು, ಅವರು ಈ ಎರಡು ಸಂಗತಿಗಳನ್ನ ಅವರು ಎಂದೂ ಕೂಡ ಬಿಟ್ಟುಕೊಟ್ಟವರಲ್ಲ. ನಾನು ವಿಶ್ವನಾಥ್ ಅವರಲ್ಲಿ ಈಗಾಗಲೇ ಹೇಳಿದಾಗೆ ನಾನು ನೇರವಂತಿಕೆ ಅಂತ ಹೇಳಿದೆ. ಅವರು ಶಿಕ್ಷಣ ಮಂತ್ರಿ ಆಗಿದ್ದಾಗ ಅವರು ತೆಗೆದುಕೊಂಡಂತಹ ಕೆಲವೊಂದು ರಚನಾತ್ಮಕ ಮತ್ತು ಬಹಳ ಧೀರೋದಾತ್ತ ಹೆಜ್ಜೆಗಳನ್ನ ನೋಡಿದರೆ ಪ್ರಾಯಶಃ ಅವರು ಎಷ್ಟರ ಮಟ್ಟಿಗೆ ಆ ಎರಡು ಹೇಳಿಕೆಗಳನ್ನ ಸಮರ್ಥಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ವಿಶ್ವನಾಥ್ ಅವರು ನಮ್ಮ ಈ ಒಂದು ರಾಜಕಾರಣದಲ್ಲಿ ಸಾಕಷ್ಟು ಏನು ಕಲುಷಿತ ಆಗ್ತಾ ಇದೀವಿ ಅಂತ ಹೇಳಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ವಿಶ್ವನಾಥ್ ಅಂತ ರಾಜಕಾರಣಿಗಳು ನಮಗೆ ಒಂದು ರೀತಿ ವಿಭಿನ್ನವಾಗಿ, ವಿಶಿಷ್ಟವಾಗಿ ಏನು ತೋರ್ತಾರೆ. ವಿಶ್ವನಾಥ್ ಅವರ ಈ ಒಂದು ನೇರವಂತಿಕೆ ಮತ್ತು ಸಜ್ಜನಿಕೆ ಇದು ಅವರ ರಾಜಕಾರಣದ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಈ ಗುಣ ಅವರು ಬಿಟ್ಟುಕೊಡದೇ ಇರಲಿ ಅನ್ನುವಂಥ ಒಂದು ಸಂಗತಿಯನ್ನ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್.